ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ರನ್ನ ಬರೆದಂತಹ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ, ನೀರಿನಲ್ಲಿದ್ದರೂ ಬೆವರಿದನು ದುರ್ಯೋಧನ. ಉರಗ ಪತಾಕ ಅಂದರೆ ಉರಗ ಅಂದರೆ ಸರ್ಪ, ಪತಾಕ ಅಂದರೆ ಧ್ವಜ. ಸರ್ಪವನ್ನು ಧ್ವಜವನ್ನಾಗಿ ಉಳ್ಳಂತಹ ದುರ್ಯೋಧನನು ನೀರಿನ ಒಳಗಿದ್ದರೂ ಕೂಡ ಬೆವರಿದನು ಅನ್ನುವಂತಹ ಅರ್ಥ ಬರ್ತದೆ. ಇಲ್ಲಿ 18 ದಿನಗಳ ಒಂದು ಕುರುಕ್ಷೇತ್ರ ಯುದ್ಧದ ಬಳಿಕ ಕೊನೆಗೆ ದುರ್ಯೋಧನನೊಬ್ಬನೇ ಉಳಿಯುತ್ತಾನೆ. ಆತ ಭೀಷ್ಮಾಚಾರ್ಯರ ಸಲಹೆಯಂತೆ ಒಂದು ದಿನ ಪೂರ್ತಿಯಾಗಿ ನೀರಿನಲ್ಲಿ ಅಂದರೆ ವೈಶಂಪಾಯನ ಸರೋವರದಲ್ಲಿ ಅಡಗಲು ಭೀಷ್ಮಾಚಾರ್ಯರು ಸೂಚನೆ ಕೊಟ್ಟಿರ್ತಾರೆ. ಅವರು ಕೊಟ್ಟಂತಹ ಸೂಚನೆಯಂತೆ ಜಲಸ್ತಂಭನ ವಿದ್ಯಾಬಲದಿಂದ ಅಂದರೆ ನೀರಿನಲ್ಲಿ ಕುಳಿತುಕೊಳ್ಳುವಂಥ ಒಂದು ವಿದ್ಯೆ ಅವನಿಗೆ ಗೊತ್ತಿತ್ತು. ಆ ನೀರಿನ ಒಳಗೆ ಕುಳಿತುಕೊಳ್ಳುವಂಥ ವಿದ್ಯೆಯನ್ನು ಬಲ್ಲಂತಹ ದುರ್ಯೋಧನನು ಅವನು ನೀರಿನಲ್ಲಿ ಹೋಗಿ ಆ ವೈಶಂಪಾಯನ ಸರೋವರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಬೇಡನಿಂದ ಆ ವಿಷಯವನ್ನು ತಿಳಿದಂತಹ ಪಾಂಡವರು ಆ ಸರೋವರದ ಬಳಿಗೆ ಬರ್ತಾರೆ. ಬಂದು ಅವನನ್ನು ನಾನಾ ರೀತಿಯಲ್ಲಿ ಮೂದಲಿಸಿ ಅವನನ್ನು ಆ ಕೆರೆಯಿಂದ ಹೊರಬರುವ ಹಾಗೆ ಪ್ರಯತ್ನಿಸ್ತಾರೆ. ಆದರೂ ಕೂಡ ಹೊರಬರದೇ ಇದ್ದಂಥ ದುರ್ಯೋಧನನನ್ನು ಕೊನೆಗೆ ಭೀಮನು ತನ್ನ ಮೂದಲಿಕೆಯ ಮಾತುಗಳಿಂದ ಅವನನ್ನು ಹೊರಬರಿಸಿ ಅವನೊಂದಿಗೆ ಯುದ್ಧ ಮಾಡುವಂತಹ ಸನ್ನಿವೇಶವನ್ನು ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಎನ್ನುವಂಥ ಈ ಕಾವ್ಯ ಭಾಗದಲ್ಲಿ ನೋಡ್ತೇವೆ ನಾವು. ಕಾವ್ಯ ಭಾಗ ಗಮನಿಸಿ ವಿದ್ಯಾರ್ಥಿಗಳೇ. ಕೃಷ್ಣನೊಂದಿಗೆ ವೈಶಂಪಾಯನ ಸರೋವರಕ್ಕೆ ಬಂದಂತಹ ಈ ಪಾಂಡವರು ಆ ಸರೋವರವನ್ನು ಒಂದು ಸುತ್ತು ಬರ್ತಾರೆ. ಒಂದು ಸುತ್ತು ಬಂದು ಗಟ್ಟಿಯಾಗಿ ಬೊಬ್ಬೆ ಹೊಡೆಯುತ್ತಾರೆ. ಬೊಬ್ಬೆ ಹೊಡೆಯುವುದು ಯಾಕೆ ಅಂದರೆ ನೀರಿನ ಒಳಗಿದ್ದಂತಹ ದುರ್ಯೋಧನ ಬರಲಿ ಅಂತ. ಅದರ ಜೊತೆಯಲ್ಲಿಯೇ ಹಲವಾರು ವಾದ್ಯಗಳನ್ನು ಊದುತ್ತಾರಂತೆ. ಹಲವು ಥರದ ವಾದ್ಯಗಳನ್ನು ಕೂಡ ಊದ್ತಾರೆ, ಶಂಖಗಳನ್ನು ಊದ್ತಾರೆ. ಹಾಗೆ ಅಂತೂ ಒಂದು ಪಂಚವಾದ್ಯಗಳನ್ನು ಊದಿದ್ರು ಕೂಡ ಅವನು ಹೊರಗೆ ಬರುವುದಿಲ್ಲ. ಈ ಪಂಚವಾದ್ಯಗಳು ಪಂಚಮಹಾಶಬ್ದಗಳನ್ನು ಹೊಂದಿರುವಂಥ ಅಧಿಕಾರ, ಗೌರವ ಎಲ್ರಿಗೂ ಇರ್ತಾ ಇರಲಿಲ್ಲ. ಈ ಪಾಂಡವರಿಗೆ ಮಾತ್ರ ಇದ್ದದ್ದು. ಅವರು ಏನು ಮಾಡ್ತಾರೆ, ಅದೇ ಕೊಂಬು, ತಂಬಟೆ, ಶಂಖ, ಭೇರಿ, ಜಾಗಟೆ ಅನ್ನುವಂತಹ 5 ಮಹಾವಾದ್ಯಗಳನ್ನು, ಈ ಪಂಚಮಹಾಶಬ್ದಗಳನ್ನು ಮಾಡ್ತಾರಂತೆ. ಹಿಂದಿನ ಕಾವ್ಯಶಾಸನಗಳಲ್ಲಿ ರಾಜರನ್ನು ವರ್ಣಿಸುವಾಗ ಸಮಧಿಗತ ಪಂಚಮಹಾಶಬ್ದ ಅಂದರೆ ಸಮಧಿಗತ ಪಂಚಮಹಾಶಬ್ದ ಅನ್ನುವಂಥದ್ದನ್ನು ಅಲ್ಲಿ ಉಪಯೋಗಿಸ್ತಾ ಇದ್ದರು. ಈ 5 ಪಂಚಮಹಾಶಬ್ದಗಳನ್ನು ಹೊಡೆಸಿದ್ರೂ ಕೂಡ ಅವನು ಬರುವುದಿಲ್ಲ. ಕೊಳದಲ್ಲಿ ಅಡಗಿದಂತಹ ದುರ್ಯೋಧನನನ್ನು ಹಾಗೆ ಪೊದೆಯಲ್ಲಿ ಅಡಗಿರುವಂತಹ ಬೇಟೆಯ ಮೃಗವನ್ನು ಹೊರಡಿಸುವಂತೆ ಹೊರಕ್ಕೆ ಎಳೆಯುವುದಕ್ಕಾಗಿ ರಾಜಗೌರವ ಚಿಹ್ನೆಯಾದಂಥ ಈ ಪಂಚಮಹಾವಾದ್ಯಗಳನ್ನು ಬಾರಿಸಿದ್ದು ಒಂದು ವಿಲಕ್ಷಣ ಅಂತ ಹೇಳ್ತಾರೆ. ಈ ಶಬ್ದಕ್ಕೂ ಕೂಡ ದುರ್ಯೋಧನ ಕದಲುವುದಿಲ್ಲಂತೆ. ಆಗ ಅವನನ್ನು ಏನಾದರೂ ಮಾಡಿ ಆ ದಿನದ ಮಟ್ಟಿಗೆ ಅವನನ್ನು ಹೊರಗೆ ಬರಿಸಬೇಕು. ಇಲ್ಲದಿದ್ದರೆ ಒಂದು ವೇಳೆ ಅವನು ಆ ನೀರಿನ ಒಳಗೆ ಇದ್ದು ಬಿಟ್ಟರೆ ಅವನನ್ನು ಮತ್ತೆ ಯಾರಿಗೂ ಕೂಡ ಸೋಲಿಸ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಆ ದಿನವೇ ಅವನನ್ನು ಹೊರಬರಿಸಬೇಕಾಗಿತ್ತು. ಹಾಗಾಗಿ ಈ ಶಬ್ದಗಳನ್ನೆಲ್ಲ ಹೊರಡಿಸ್ತಾರೆ. ಆದರೂ ಆ ಶಬ್ದಕ್ಕೆ ಅವನು ಅಂಜೋದಿಲ್ಲ. ಕೊನೆಗೆ ನಕುಲ ಸಹದೇವರು ಎಲ್ಲರೂ ಕೂಡ ಪಾಂಡವರಲ್ಲಿ ಎಲ್ಲರೂ ಕೂಡ ಅವನು ಹೊಕ್ಕಂತಹ ಆ ಸರೋವರದ ಬಗ್ಗೆ, ಆ ನೀರಿನ ಬಗ್ಗೆ ಅವರು ತಮಾಷೆ ಮಾಡ್ತಾರೆ, ಉಪಹಾಸ ಮಾಡ್ತಾರೆ. ಅವನನ್ನು ಮೇಲಕ್ಕೆ ಎಬ್ಬಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಇಲ್ಲಿಂದ ನಮಗೆ ಶುರುವಾಗ್ತದೆ ಕಾವ್ಯ ಭಾಗ. ಈ ಕಾವ್ಯ ಭಾಗದಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಅಂಕದ ಕಲಿ ಕುರುವಂಶ ಶಶಾಂಕನೇ ದುರ್ಯೋಧಾಂಕನೇ ನೆಗಳ್ದ ಯಶಃ ಪಂಕದೊಳಂ ಈ ಸರೋವರ ಪಂಕದೊಳಂ ನೀನೇ ನಿಂತರ್ದುವುದೇ. ಅಂದರೆ ಸುಪ್ರಸಿದ್ಧನಾದಂತಹ, ಪ್ರಸಿದ್ಧ ಹೆಸರುಳ್ಳಂತಹ ಒಬ್ಬ ಶೂರನಾಗಿರುವಂತಹ ನೀನು ಈ ರೀತಿ ಹೋಗಿ ನೀರಿನಲ್ಲಿ ಹೋಗಿ ಅಡಗಿ ಕೂತ್ಕೊಳ್ಳುವುದು ಸರಿಯೇ? ಸುಪ್ರಸಿದ್ಧ ಶೂರ ಕುರುವಂಶದ ಚಂದ್ರನೇ, ಕುರುವಂಶ ಶಶಾಂಕನೇ ಚಂದ್ರನೇ, ದುರ್ಯೋಧನ ಅಂಕನೆನೆ. ದುರ್ಯೋಧನ ಅನ್ನುವಂತಹ ಹೆಸರು, ದುರ್ಯೋಧ ಅಂದರೆ ದುರ್ಯೋಧ ಅಂದರೆ ಯಾರೊಂದಿಗೆ
ಯುದ್ಧ ಮಾಡಿದರೂ ಕೂಡ ಜಯ ಅಸಾಧ್ಯವೋ ಸೋಲೇ ಇರುವುದು. ಅಂದರೆ ದುರ್ಯೋಧನೊಡನೆ ಯುದ್ಧ ಮಾಡಿದರೆ ಯಾರಿಗೂ ಕೂಡ ಜಯ ಸಿಗ್ತಾ ಇರಲಿಲ್ಲ. ದುರ್ಯೋಧನನೇ ಜಯ ಪಡಿತಾ ಇದ್ದ. ಅಂದರೆ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇರಲಿಲ್ಲಂತೆ. ದುರ್ಯೋಧನ ಅಂತ ಹೇಳ್ತಾರೆ ಅದಕ್ಕೆ. ಅವನನ್ನು ಸೋಲಿಸಲಿಕ್ಕೆ ಅಸಾಧ್ಯವಾಗಿತ್ತು. ಈ ದುರ್ಯೋಧನ ಅನ್ನುವಂಥ ಹೆಸರನ್ನು ಪಡೆದೂ ಕೂಡ ಅಷ್ಟು ಪ್ರಸಿದ್ಧನಾಗಿಯೂ ನೀನು ಈ ಕೆಸರಿನಲ್ಲಿ ಇರುವುದೇ, ಈ ಕೆಸರಿನ ಸರೋವರದಲ್ಲಿ ಇರುವುದೇ ಎಂದು ಅವರು ಇವನನ್ನು ಮೂದಲಿಸ್ತಾರೆ. ಹಾಗೆಯೇ ನಕುಲ ಹೇಳ್ತಾನೆ, ನೀನು ಎರವ ಬೆಡಂಗ ಅನಿಸಿಕೊಂಡಿರುವಂತಹ ಭೀಮನೊಂದಿಗೆ ನೀನು ಹೋರಾಡಲು ಸಮರ್ಥನಲ್ಲ. ನಿನ್ನಲ್ಲಿ ಅಂಥ ಒಂದು ಶೌರ್ಯವೂ ಕೂಡ ಇಲ್ಲ. ನಿನಗೆ ಅವನು ಬೇಕಂತಿಲ್ಲ, ನಾನೇ ಸಾಕು. ನನ್ನೊಡನೆ ನೀನು ಯುದ್ಧ ಮಾಡು. ಯಾತಕ್ಕೆ ನೀನು ಭಯಪಡ್ತಾ ಇದ್ದಿ? ಈಗಲೇ ನೀನು ಸರೋವರದಿಂದ ಹೊರಗೆ ಬಾ. ನಿನಗೆ ನನ್ನ ಪರಾಕ್ರಮದ ಸವಿಯನ್ನು ತೋರಿಸುತ್ತೇನೆ ಅಂತ ನಕುಲ ಮೂದಲಿಸ್ತಾನೆ. ಈಗ ಸಹದೇವ ಇದು ಮಾಡ್ತಾನೆ. ಸಹದೇವ ಪುನಃ ಭೀಮನಿಂದ ನಿನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನನ್ನೊಂದಿಗೆ ನೀನು ಯುದ್ಧವನ್ನು ಮಾಡು ಅಂತ ನಕುಲ ಹೇಳಿದಾಗ ಅದನ್ನೇ ಇವನು ಕೂಡ ಮುಂದುವರಿಸ್ತಾನೆ. ಯಾರು? ಸಹದೇವ ಮುಂದುವರಿಸ್ತಾನೆ. ಸಹದೇವನ್ ಗಟ್ಟಿಯಾದ ಸ್ವರದಲ್ಲಿ ಹೇಳ್ತಾನೆ. ಅವನು ಏನು ಹೇಳ್ತಾನೆಂದರೆ, ಎಲ್ಲವೋ ದುರ್ಯೋಧನನೇ, ಇನ್ನೂ ಯಮನಂದನ ಬದುಕಿದ್ದಾನೆ. ಯಮನಂದನ ಅಂದರೆ ಧರ್ಮರಾಯ, ಯಮನ ಮಗ ಧರ್ಮರಾಯ. ಅವನು ಬದುಕಿದ್ದಾನೆ. ಹಾಗೆ ವೀರರಿಗೆ ಯಮ ಎಂದೆನಿಸಿಕೊಂಡಂತಹ ಭೀಮನು ಬದುಕಿದ್ದಾನೆ. ನೀನು ಪರಾಕ್ರಮಿ ಅಂತ ಇದ್ದರೆ ನೀನೇನು ಮಾಡು, ನನ್ನ ಖಡ್ಗದ ಬಾಳ ಸವಿ ನೋಡು. ನನ್ನ ಬಾಳು ಅಂದರೆ ಖಡ್ಗ. ಆ ನನ್ನ ಖಡ್ಗದ ಸವಿದು ನೋಡು. ಅಂದರೆ ನೀನು ನನ್ನೊಂದಿಗೆ ಯುದ್ಧ ಮಾಡು, ಆ ಬಳಿಕ ನೀರಿನ ಸವಿಯನ್ನು ನೋಡು ಎಂದು ಅವನು ಮೂದಲಿಸ್ತಾನೆ. ಈಗ ಅದೇ ಸಹದೇವ ಮೂದಲಿಸ್ತಾನೆ. ನಕುಲ ಸಹದೇವರು ನೀರಿನ ಒಳಗೆ ಅಡಗಿದ್ದಂತಹ ದುರ್ಯೋಧನನನ್ನು ಒಂದು ಹಾಸ್ಯದಿಂದ ಹಾಗೆ ಒಂದು ರೀತಿಯಲ್ಲಿ ಅವನ ಮನಸ್ಸಿಗೆ ನೋವನ್ನು ಮಾಡುವ ಹಾಗೆ ಮೂದಲಿಸ್ತಾನೆ. ಈಗ ಅರ್ಜುನನ ಸರದಿ. ಅರ್ಜುನನೂ ಕೂಡ ಈ ರೀತಿ ಹೇಳ್ತಾನೆ, ಎಲ್ಲವೋ ದುರ್ಯೋಧನ, ನೀರಿನ ಒಳಗೆ, ಅದು ಕೂಡ ನೀರಿನ ಒಳಗೆ ಇರುವಂಥದ್ದು, ನೀರಿನ ಒಳಗೆ ಹೋಗಿ ಅಡಗಿ ಕೂತ್ಕೊಂಡಿದ್ಯಲ್ವ, ಮಾನಧನ ಎನಿಸಿ ನಿನ್ನ ಅಭಿಮಾನವನ್ನೇ ನಾಶ ಮಾಡಿಕೊಂಡೆ ಅಲ್ವಾ ನೀನು. ಅದು ಕೂಡ ನೀನು ಹೋಗಿ ನೀರಿನಲ್ಲಿ ಅಡಗಿ ಕುಳಿತುಕೊಳ್ಳುವುದೇ. ನೀರಿನಲ್ಲಿ ಇರುವಂಥದ್ದು ಅಥವಾ ನೀರಿನಲ್ಲಿ ಅಡಗಿಕೊಂಡಿರುವಂಥದ್ದು ಮೀನು, ಹಾಗೆ ಕಪ್ಪೆ. ಮೀನು ಮತ್ತು ಮೀನಿರ್ಕೊಮ್ ಕಪ್ಪೆ ಇರ್ಕೊಮ್ ಇರ್ಪರೇ ಗಂಡರ್. ಅಂದರೆ ನೀರಿನಲ್ಲಿ ಇರುವಂಥದ್ದು ಮೀನು ಮತ್ತು ಕಪ್ಪೆಗಳು ಮಾತ್ರ. ಅದು ಕೂಡ ಗಂಡರು, ಪರಾಕ್ರಮಿಗಳು ಯಾರಾದರೂ, ನಿನ್ನಂತಹ ಪರಾಕ್ರಮಿಗಳು ಹೋಗಿ ನೀರಿನಲ್ಲಿ ಅವಿತು ಕುಳಿತುಕೊಳ್ಳುವುದೇ ಅಂತ ಅರ್ಜುನನೂ ಕೂಡ ದುರ್ಯೋಧನನನ್ನು ಹೀಯಾಳಿಸ್ತಾನೆ. ಅರ್ಜುನ ಪುನಃ ಈ ರೀತಿ ಹೇಳ್ತಾನೆ, ಎಲ್ಲವೋ ದುರ್ಯೋಧನ, ನಿನಗೆ ಭೀಮನೊಂದಿಗೆ ಯುದ್ಧ ಸಿದ್ಧಿಸಲಾರದು, ನಿನಗೆ ಆಗಲಿಕ್ಕಿಲ್ಲ. ಭೀಮನೊಂದಿಗೆ ನಿನಗೆ ಯುದ್ಧ ಮಾಡಲಿಕ್ಕಾಗಲಿಕ್ಕಿಲ್ಲ. ಹಾಗಾಗಿ ನನಗೂ ಮತ್ತು ನಿನಗೂ ಮಾತ್ರ ಸಮರ ತಕ್ಕದ್ದಾಗಿದೆ. ನೀನು ನನ್ನೊಂದಿಗೆ ಹೋರಾಡು. ನಿನ್ನನ್ನು ನುಂಗಲು ಈ ನನ್ನ ಹತ್ತಿರ ಅಮೋಘವಾದಂತಹ ಒಂದು ಬಾಣವಿದೆ. ಆ ಬಾಣದ ರುಚಿಯನ್ನು ನೋಡು ಅಂತ ಅರ್ಜುನ ಹೇಳ್ತಾನೆ. ಹೀಗೆ ಹೇಳ್ತಾನೆ, ಧರ್ಮರಾಯ ಈ ಮೊದಲಿಗೆ ದುರ್ಯೋಧನ ಮಾಡಿದ ಅಧರ್ಮವನ್ನು ಮರೆತು, ಅಂದರೆ ಅದನ್ನು ನೆನೆಯದೆ ಕುಲಕ್ರಮಯುಕ್ತವಾದ ನಿರ್ಮಲ ಕ್ಷತ್ರಿಯ ಧರ್ಮವನ್ನು ವಿಚಾರಿಸಿ ದುರ್ಯೋಧನನಿಗೆ ಹೀಗೆ ಹೇಳುತ್ತಾನೆ, ಭರತ ಕುಲದಲ್ಲಿ ಇದು ತನಕ ದಾಯಾದಿಗಳಲ್ಲಿ ಬದ್ಧ ಮತ್ಸರವೆಂಬುದಿರಲಿಲ್ಲ. ಇದುವರೆಗೆ ಹಿಂದೆಯೂ ಕೂಡ ಯಾವುದೇ ಅಣ್ಣ ತಮ್ಮಂದಿರಲ್ಲಿ ಇಂತಹ ಬದ್ಧ ವೈರ ಅನ್ನುವಂಥದ್ದಿರಲಿಲ್ಲ. ನೀನು ಮಾತ್ರ ನಮ್ಮನ್ನು ಅಕಾರಣವಾಗಿ, ಯಾವುದೇ ಕಾರಣವಿಲ್ಲದೆ ನಮ್ಮನ್ನು ಎಬ್ಬಿಸಿದೆ. ಆದರೀಗ ನೀನು ಸಾವನ್ನು, ನಿನ್ನೊಂದಿಗೆ ಇದ್ದವರು ಯಾರೂ ಇಲ್ಲ, ನೀನು ಒಬ್ಬನೇ ಇದ್ದೀಯ. ನೀನು ಕೂಡ ಮರಣ ಹೊಂದಿ, ನೀನು ಕೂಡ ಸಾವನ್ನು ಹೊಂದುತ್ತಿ. ನನಗೆ ಸಹೋದರ ನಷ್ಟವಾಗುತ್ತದೆ. ನಾನು ಸಹೋದರನನ್ನು ಕಳೆದುಕೊಂಡಂತಾಗ್ತದೆ. ಇದರಿಂದ ನನಗೆ ಸ್ವಗೋತ್ರ ವಧೆ ಅನ್ನುವಂಥ ಪಾತಕ ತಪ್ಪದು. ನಾನು ನಿನ್ನನ್ನು ಕೊಲ್ಲುತ್ತೇನೆ. ಇದರಿಂದ
ಅಣ್ಣ ಸಹೋದರನನ್ನೇ ಕೊಂದ ಅನ್ನುವಂತಹ ಒಂದು ದೋಷ ತಪ್ಪಲಿಕ್ಕಿಲ್ಲ. ನೀನು ಸಂಧಿಗೆ ಒಪ್ಪಿಕೊ, ನೀನು ರಾಜಿ ಮಾಡ್ಕೋ. ಈ ರೀತಿ ಸರೋವರವನ್ನು ಹೊಕ್ಕಿರುವುದು ತಕ್ಕುದೇ. ನೀನು ಈ ರೀತಿ ಸರೋವರವನ್ನು ಅಲ್ಲಿ ಹೋಗಿ ಅಡಗಿ ಕುಳಿತುಕೊಂಡದ್ದು ತರವಲ್ಲ, ಸರಿಯಲ್ಲ ಎಂದು ಹೇಳುತ್ತಾನೆ. ಹೀಗೆ ಧರ್ಮರಾಯ ಹೇಳಿದರೂ ಕೂಡ ಅವನು ಹೊರಗೆ ಬರುವುದಿಲ್ಲ. ಆಗ ಭೀಮ ಕೋಪಗೊಳ್ತಾನೆ. ಈ ಭೀಮ ಹೀಗೆ ಹೇಳ್ತಾನೆ, ಈ ಭೂತ ಈ ನುಡಿಗೆ ಸೈರಿಸದೆ ಈ ಭೂತು ಎನ್ನ ಸರಂಗೇಳ್ದೊಡಲ್ಲದೆ ಪೊರಮಾಡುವನಲ್ಲಂ. ಈ ಭೂತವು ನನ್ನ ಧ್ವನಿ ಕೇಳಿದಲ್ಲದೆ ಸರೋವರದಿಂದ ಹೊರಬರದು, ಇವನಿಗೆ ನಾನೇ ಸಾಕು ಎಂದು ಬಹಳ ಕೋಪಾಟೋಪ ವಿರಚಿತ ಬದ್ಧ ಭ್ರುಕುಟಿಯಾಗಿ ತುಂಬ ಆವೇಶದಿಂದ ಕೋಪಾಟೋಪದಿಂದ ಒಬ್ಬನ್ನು ಗಂಟಿಕ್ಕಿಕೊಳ್ತಾನಂತೆ. ಈ ರೀತಿ ಅವನು ದುರ್ಯೋಧನನ್ನು ಭೂತ ಎಂದು ಮೂದಲಿಸ್ತಾನೆ. ಆಗ ಏನಾಗ್ತದೆ ನೋಡಿ, ಭವಧನುಜನ ಅರುಣ ಜಲಮಂ ಸವಿ ನೋಡಿದೆನ್, ಇಂತು ನಿನ್ನ ಬಲ ಜಲನಿಧಿಯಂ ಸವಿ ನೋಡಿದೆನ್, ಈ ಕೊಳನಂ ತವೆ ಪೀರ್ದು ಬಳಿಕ ನಿನ್ನ ಸವಿಯಂ ನೋಡ್ಪೆ. ಹೀಗೆ ಹೇಳ್ತಾನೆ ಭೀಮ. ಹೇಳ್ತಾನೆ, ಎಲ್ಲವೋ ದುರ್ಯೋಧನ, ನಿನ್ನ ತಮ್ಮಂದಿರ ರಕ್ತ ಜಲದ ರುಚಿಯನ್ನು ನೋಡಿದ್ದಾಯಿತು, ನಿನ್ನ ಸೈನ್ಯ ಸಾಗರದ ಸವಿಯನ್ನು ಸವಿದದ್ದಾಯಿತು. ಈಗ ಮೊದಲು ಈ ಸರೋವರದ ನೀರೆಲ್ಲವನ್ನು ಕುಡಿಯುತ್ತೇನೆ, ಹೀರುತ್ತೇನೆ, ಅನಂತರ ನಿನ್ನ ಸವಿಯನ್ನು ನೋಡುತ್ತೇನೆ ಎಂದು ಈ ರೀತಿ ಹೇಳ್ತಾನೆ. ಪುನಃ ಮುಂದುವರೆದು ಹೀಗೆ ಹೇಳ್ತಾನೆ, ಸ್ವರಮಂ ಕೇಳಲ್ಕೆನ್ನು ಉಗ್ರರೂಪಮಂ ನಿಂದು ನೋಡಲಣ್ಮದೆ, ಸಮರಾಕರಮಂ ಬಿಸುಟು ಕಮಲಾಕರಮಂ ಪೊಕ್ಕೆ ಎಲವೋ ಮರುಳೆ ಬರ್ದುಕಲ್ ಬಗೆವ. ಅಂದರೆ ಎಲವೋ ದುರ್ಯೋಧನ, ನನ್ನ ಸ್ವರವನ್ನು ಕೇಳಲು ಹಾಗೂ ನನ್ನ ಉಗ್ರವಾದಂತಹ ಸ್ವರೂಪವನ್ನು ನೋಡಲು ಸಾಧ್ಯವಾಗದೆ, ನೋಡುವಂತಹ ಸಾಮರ್ಥ್ಯ ಇಲ್ಲದೆ ನೀನು ರಣರಂಗವನ್ನು ಬಿಟ್ಟು ಬಂದು ಈ ಸರೋವರವನ್ನು ಹೊಕ್ಕು ಬದುಕಲಿಕ್ಕೆ ವಿಚಾರ ಮಾಡ್ತಾ ಇದ್ದೀಯಾ ಅಂತ ಭೀಮ ಹೇಳ್ತಾನೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಅವನು ಹೇಳ್ತಾನೆ, ಜಲದೊಳ್ ಮೀನಿರ್ಪವಲ್ ನೀಂ ಕೊಳದೊಳೆ ಮುಳುಗಿರ್ದೆ ಅಕಟ ಕೋಡ ಸೇಡಿಂಗೊಳಗಾದೈ. ಜಲದಲ್ಲಿ ಹೇಗೆ ಮೀನಿರುವುದೋ ಅದೇ ರೀತಿಯಲ್ಲಿ ಕೊಳದಲ್ಲಿ ನೀನು ಮುಳುಗಿದ್ದೆಯಲ್ಲವೇ? ಅಯ್ಯೋ, ನೀನು ಚಳಿಯ ಬಾಧೆಗೆ ಒಳಗಾಗುತ್ತೀಯ. ನಿನ್ನ ದುರ್ಯೋಧನ ಎಂಬ ಹೆಸರಿಗೆ ನೀನು ಲಜ್ಜೆಯನ್ನು ತಂದುಕೊಂಡೆ. ದುರ್ಯೋಧನವೆಸರಿಗಿದು ಲಜ್ಜಾಕರಂ ತೋರಿದೈ ನಿನ್ನಳವಂ ಛೇ ಸತ್ತರೆಂ ಪುಟ್ಟರೆ ಪೊರಮಡು ನೀಂ ಕೈದುಗೊಳ್ ಕೌರವೇಂದ್ರಾಚಳ ವಜ್ರಂ ಬಂಧನೀತಂ ಕುರುಕುಲ ಮತನೋದ್ಭೀಕರಂ ಭೀಮಸೇನಂ. ಜಲದಲ್ಲಿ ಮೀನಿರುವ ರೀತಿಯಲ್ಲಿ ನೀನು ಹೋಗಿ ಆ ಸರೋವರದಲ್ಲಿ ಅಡಗಿಕೊಂಡಿದ್ದೆಯಲ್ಲವೇ? ಅಯ್ಯೋ, ನಿನಗೆ ಚಳಿಯಾಗಬಹುದು. ನಿನ್ನೆ ದುರ್ಯೋಧನ ಎನ್ನುವಂಥ ಹೆಸರಿಗೆ ನೀನೇ ಕಳಂಕವನ್ನು ಲಜ್ಜೆಯನ್ನು ತಂದುಕೊಂಡೆಯಲ್ಲವೇ? ನಿನ್ನ ಸಾಮರ್ಥ್ಯ ನೀನು ತೋರಲೇ ಇಲ್ಲ. ಸತ್ತವರೇ, ನೀನು ಯಾಕೆ ಸಾಯುವುದಕ್ಕೆ ಯಾಕೆ ಹೆದರುತ್ತಿ? ಸತ್ತವರು ಮತ್ತೆ ಮರಳಿ ಹುಟ್ಟುವುದಿಲ್ಲವೇ? ಸರೋವರದಿಂದ ಈಗಲೇ ಹೊರಗೆ ಬಾ. ಹೊರಗೆ ಬಂದು ನೀನು ಖಡ್ಗವನ್ನು ಹಿಡಿ. ಕುರುಕುಲವನ್ನು ಕದಡುವಂತಹ ಅತಿ ಭಯಂಕರವಾದ ವಜ್ರಾಯುಧದಂತಿರುವಂತಹ ಭೀಮಸೇನ ನಾನು ಬಂದಿದ್ದೇನೆ. ಧೈರ್ಯವಿದ್ದರೆ ಈಗಲೇ ಹೊರಗೆ ಬಾ ಎಂದು ಅವನನ್ನು ಮುದಲಿಸ್ತಾನೆ. ಪುನಃ ಹೇಳ್ತಾನೆ, ಹರಿಸಂಧಾನಕ್ಕೆ ಒಂದೊಂದು ಅವಗಡಿಸಿದ ಅಹಂಕಾರಂ ಎಲ್ಲಿತ್ತೋ, ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಂ ಅದೆಲ್ಲಿತ್ತೋ, ಕೌಂತೆಯರಂ ಮಚ್ಚರದಿಂ ಕಾಂತಾರದೊಳ್ ತಿರ್ರನೆ ಸುರ್ಕಿಗಳ್ ಈಗೇನಾದುದು ಎಂದ ಕುರುವಂಶಾಧೀಶನಂ ಮೂದಲಿಸಿದನ್ ಅದಟಂ ಭೀಮನುದ್ಧಾಮ ಭೀಮಂ. ಅಂದು ಕೃಷ್ಣ ಸಂಧಾನಕ್ಕೆ ಬಂದಾಗ ಇದ್ದಂತಹ ಆ ಅಹಂಕಾರಕ್ಕೆ ಈಗ ಏನಾಯಿತು? ಹಾಗೆ ದ್ರೌಪದಿಯ ಮುಡಿಯನ್ನು ಸೆಳೆಯುವಾಗಿನ ನಿನ್ನ ಮದ ಈಗೇನಾಯಿತು? ಪಾಂಡವರ ಮತ್ಸರದಿಂದ ಪಾಂಡವರನ್ನು ಹೊಟ್ಟೆ ಕಿಚ್ಚಿನಿಂದಾಗಿ ಅವರನ್ನು ಅಡವಿಯಲ್ಲಿ ತಿರುಗಿಸಿದಂತಹ ಆ ನಿನ್ನ ಸೊಕ್ಕು ಈಗ ಏನಾಯಿತು ಎಂದು ಭೀಮ ದುರ್ಯೋಧನನನ್ನು ಮೂದಲಿಸುತ್ತಾನೆ. ಎಂದು ಮತ್ತಮಿರದೆ, ಅಷ್ಟಕ್ಕೆ ಸುಮ್ಮನಿರುವುದಿಲ್ಲ, ಅಷ್ಟಕ್ಕೆ ಬಿಡದೆ, ಒಡೆಯಲಜಾಂಡಂ ಕುಲಗಿರಿ ಕೆಡೆಯಲ್ ಪಿಳಿಯಲ್ಕೆ ಧಾತ್ರಿ ದಿವಿಪರ್ ನಡುಗಲ್ ಕೊಡರಸುವಿನಂ ಜಟಾಸುರ ಹಿಡಿಂಬ ಬಕವೈರಿ ಸಿಂಹನಾದಂ ಗೈದಂ. ಅಂದರೆ ಈಗ ಅವನೊಂದು ಸಿಂಹನಾದವನ್ನು ಮಾಡ್ತಾನೆ. ಆ ಸಿಂಹನಾದ ಹೇಗೆ ಇತ್ತು ಅಂದರೆ, ಭೂಮಿಯೇ ಬೆರೆಯುವ ಹಾಗೆ, ಕುಲಗಿರಿ ತುಂಡರಿಸಿ ಉರುಳಿ ಕೆಳಗೆ ಬೀಳುವಂತೆ, ಇಡೀ ಬ್ರಹ್ಮಾಂಡವೇ ನಡುಗುವಂತೆ, ದೇವತೆಗಳು ಕೂಡ ಹೆದರುವಂತೆ ಭೀಮನು ಸಿಂಹನಾದವನ್ನು ಮಾಡುತ್ತಾನೆ. ಆಗ
ಅನಿಲ ತನೂಜನ ಸಿಂಹ ಧ್ವನಿಯಂ ಕೇಳ್ದು ಅಳ್ಕಿ ತಸ್ಸರೋವರದೆರ್ದೆ ಪೌವನೆ ಪಾರುವಂತೆ ಪಾರಿದುವು ಅನಾಕುಳಂ ಕೊಳದೊಳಿರ್ದ ತದ್ವಿಹಗ ಕುಳಂ. ಅಂದರೆ ಈ ಭೀಮನ ಸಿಂಹನಾದವನ್ನು ಕೇಳಿ ಭಯಗೊಂಡಂತಹ ಆ ವೈಶಂಪಾಯನದಲ್ಲಿ ಬೇರೆ ಬೇರೆ ಹಕ್ಕಿಗಳೆಲ್ಲ ಇದ್ವಂತೆ. ಆ ಹಕ್ಕಿಗಳು ಒಮ್ಮೆಲೆ ಹಾರುವಾಗ ಇಲ್ಲಿ ರನ್ನ ಹೀಗೆ ಹೇಳ್ತಾರೆ, ಸರೋವರದ ಎದೆಯೇ ಹೌವನೆ ಹಾರುವಂತಾಯಿತು ಅಂತ. ಅಂದರೆ ಸರೋವರದಲ್ಲಿ ಇದ್ದಂತಹ ಪಕ್ಷಿ ಸಂಕುಲಗಳೆಲ್ಲ ಒಮ್ಮೆಲೆ ಹಾರಿ ಹೋಗ್ತವೆ. ಅಳುರ್ದು ಕೊಳೆ ಭೀಮಾ ಕೋಪಾನಳಂ ಎಸರ್ವೊಯ್ದಿಟ್ಟ ಜಲದೊವಲ್ ಮರುಗಿದುದ ಕೊಳದ ಜಲಮೇದೆ ಕಾಯ್ದೆಸರೊಳೆ ಕೂಳ್ ಕುದಿವಂತೆ ಕುದಿದುವು ಅನಿಮಿಷ ತತಿಗಳು. ಅಂದರೆ ಆ ಭೀಮನ ಕೋಪಾಗ್ನಿ ಹೇಗೆ ಇತ್ತು ಅಂದರೆ, ಭೀಮನ ಕೋಪಾಗ್ನಿ ಉರಿದು ಹರಡಿಕೊಳ್ಳಲು ಅಕ್ಕಿ ಮೊದಲಾದವನ್ನು, ಅಕ್ಕಿಯನ್ನು ಅನ್ನ ಮಾಡಲಿಕ್ಕೆ, ಅಕ್ಕಿ ಬೇಯಲಿಕ್ಕೆ ನೀರನ್ನು ಇಡ್ತಾರೆ ನೋಡಿ. ಆ ನೀರು ಕುದಿಯುವಾಗ ಹೇಗೆ ಒಂದು ಕುದಿ ಬರ್ತದೋ, ಬಿಸಿ ಬಿಸಿಯಾಗಿ ಕುದಿ ಬರ್ತದೋ, ಹೆಸರಿಗೆಂದು ಕಾಯುವುದಕ್ಕೆ ಇಟ್ಟ ನೀರಿನಂತೆ ಆ ಸರೋವರದ ನೀರೆಲ್ಲ ಕುದಿದು ಅದರಲ್ಲಿ ಸರೋವರದ ಒಳಗೆ ಇರುವಂಥ ಮೀನುಗಳ ಸಮೂಹ ಹೇಗೆ ಅಕ್ಕಿ ಕುದಿಯುವಾಗ ಅಕ್ಕಿ ಮೇಲೆ ಮೇಲೆ ಬರ್ತದೋ ಅಥವಾ ಅನ್ನದ ಅಗುಳಾಗಿ ಮೇಲೆ ಮೇಲೆ ಬರ್ತದೋ, ಅದೇ ರೀತಿ ಭೀಮನ ಕೋಪ ಎನ್ನುವಂತಹ ಆ ಉರಿಯಲ್ಲಿ, ಆ ಬಿಸಿಯಲ್ಲಿ, ಆ ಕೆರೆಯ ಸರೋವರದ ಅಡಿಯಲ್ಲಿ ಇದ್ದಂತಹ ಮೀನುಗಳು ಸತ್ತು ಅನ್ನದ ಅಗುಳಿನ ರೀತಿಯಲ್ಲಿ ಮೇಲೆ ಬಂತು ಅಂತ. ಮೀನುಗಳ ಸಮೂಹ ಅನ್ನ ಕುದಿಯುವಂತೆ ಕುದಿಯಿತು. ಅಂತೂ ಜಲಚರ ಜೀವರಾಶಿಗಳೆಲ್ಲಂ ಅಸುಂಗೊಳೆ ಗೋಳುಂಡೆಗೊಳೆ ಕೂಳುಗುದಿಗೊಳೆ ಮಹೋತ್ತುಂಗ ಕೇತನಂ ಸಿಂಹನಾದಂ ಗೆಯ್ಯೆ. ಹೀಗೆ ಆ ಸರೋವರದಲ್ಲಿ ಇರುವಂತಹ ಜಲರಾಶಿಯೆಲ್ಲ ಶಕ್ತಿಗುಂದಿ ಮುದ್ದೆಯಾಗಿ ಅನ್ನ ಕುದಿಯುವಂತೆ ಕುದಿಯಲು ಭೀಮ ಮತ್ತೆ ಸಿಂಹನಾದವನ್ನು ಮಾಡುತ್ತಾನೆ. ಆ ಸಿಂಹನಾದ ಹೇಗಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ರನ್ನ ಈ ರೀತಿ ಹೇಳ್ತಾನೆ, ಆರವಮಂ ನಿರ್ಜಿತ ಕಂಠೀರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ. ಅಂದರೆ ಆ ಧ್ವನಿಯನ್ನು, ವಿಜಯ ಸಿಂಹ ಧ್ವನಿಯನ್ನು, ಮೇಘದ ಧ್ವನಿಯನ್ನು ಮೀರಿಸುವಂತಹ ರೀತಿಯಲ್ಲಿ ಇದ್ದಂತಹ ಆ ಧ್ವನಿಯನ್ನು ಕೇಳಿ ಕೋಪಾರುಣ ನೇತ್ರಂ, ಅರುಣ ಅಂದರೆ ಕೆಂಪಾದ ಕಣ್ಣುಗಳನ್ನು ಉಳ್ಳಂತಹ, ಅಂದರೆ ಸಿಟ್ಟುಗೊಳ್ತಾ ಇದ್ದಾನಂತೆ ದುರ್ಯೋಧನ. ಸಿಟ್ಟುಗೊಂಡಂತಹ ದುರ್ಯೋಧನನು ನೀರಿನಲ್ಲಿದ್ದು ಕೂಡ ಬೆವರುತ್ತಾನೆ. ಅಂದರೆ ನೀರಿನಲ್ಲಿ ಇದ್ದು ಬೆವರಿದ್ದು ಅಂದರೆ ಒಂದು ಸಿಟ್ಟಿನಿಂದ ಬೆವರುವುದು ಅಂತ, ಹೆದರಿಕೆಯಿಂದ ಬೆವರುವುದಲ್ಲ. ಅಂದರೆ ಈ ರೀತಿ ಮೂದಲಿಸಿದಂತಹ ಭೀಮನ ಮೂದಲಿಕೆಯ ಮಾತುಗಳನ್ನು ಕೇಳಿದಂತಹ ದುರ್ಯೋಧನನು ನೀರಿನ ಒಳಗಿದ್ದು ಕೂಡ ಬೆಮರ್ತನ್. ಅವನು ಏನು ಮಾಡ್ತಾನೆ ಅಂದರೆ, ಅವನು ಅದುವರೆಗೆ ಅವನು ಜಲಮಂತ್ರವನ್ನು ನೀರಿನೊಳಗೆ ಇದ್ದು ಹೇಳ್ತಾ ಇದ್ದ. ಅಂತೂ ಬೆಮರ್ತನ್ ಉಮ್ಮಳಿಸಿ ಸೈರಿಸಲಾರದೆ ಜಲಮಂತ್ರಂ ಏನುಮಂ ಬಗೆಯದೆ ಕೋಪೋದ್ರೇಕ ಮನೇ ಬಗೆದು. ಅಂದರೆ ಅವನಲ್ಲಿ ಕೋಪ ಉಂಟು ಮಾಡಿದರೆ ಮಾತ್ರ ಅವನು ನೀರಿಂದ ಹೊರಗೆ ಬರ್ತಾನೆ. ಹಾಗಾಗಿ ಪಾಂಡವರು ಪ್ರಯತ್ನಿಸ್ತಾ ಇದ್ದದ್ದು ಈಗ ಫಲ ಆಗ್ತಾ ಇದೆ, ಅದು ಫಲಕಾರಿಯಾಗ್ತಾ ಇದೆ. ಅವರು ಹೇಳ್ತಾರೆ, ಅದೇ ಈ ಬೆವರದಂಥ ದುರ್ಯೋಧನ ಅವನು ಯಾವುದನ್ನು ವಿಚಾರಿಸ್ಲಿಕ್ಕೆ ಹೋಗುವುದಿಲ್ಲ. ಕೋಪವೇ ಅವನಲ್ಲಿ ತುಂಬಿಕೊಂಡದ್ದು. ಕೇವಲ ಉಗ್ರೋಗ್ರ ಕೋಪಂ ವಿಚಾರಿಸಿ, ಅಂದರೆ ಕೋಪವೇ ಮೇಲುಗೈ ಪಡೀತದಂತೆ. ಅವನೇನು ಮಾಡ್ತಾನೆ, ಈ ರೀತಿ ಅವನು ಜಲಸ್ತಂಭನ ವಿದ್ಯಾಬಲವನ್ನು ಅಪೇಕ್ಷಿಸ್ತಿದ್ದ. ಆದರೆ ಈಗ ಅವನು ಏನು ಮಾಡ್ತಾನೆ, ಅವನು ಈ ರೀತಿ ಯೋಚನೆ ಮಾಡುವುದಿಲ್ಲ. ತಾನು ಮೇಲೆ ಬರುವುದು ಸರಿಯಲ್ಲ, ನೀರಿಂದ ಮೇಲೆ ಬರುವುದು ಸರಿಯಲ್ಲ ಅನ್ನೋದನ್ನು ಅವನು ಯೋಚನೆ ಮಾಡುವುದಿಲ್ಲ. ಕೋಪವೇ ಗೆದ್ದು ಬಿಡ್ತದೆ. ಆ ಉಗ್ರವಾದಂಥ ಕೋಪ ಇದೆಯಲ್ಲ, ಅದು ಅವನು ಹೇಳ್ತಾ ಇದ್ದಂಥ ಆ ಮಂತ್ರವನ್ನು ಕೂಡ ಮರೆಸಿ ಬಿಡ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅವನು ನೀರಿನ ಒಳಗಿದ್ದೂ ಕೂಡ ಯೋಚನೆ ಮಾಡ್ತಾನೆ, ಅಂದರೆ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಈಗ ದುರ್ಯೋಧನ ಜಲಸ್ತಂಭನ ವಿದ್ಯಾಬಲವನ್ನು ಅಪೇಕ್ಷಿಸ್ತಾನೆ, ಹೌದು. ಬಲಹೀನನಾಗಿ ಕೊಳದಲ್ಲಿ ಮುಳುಗಿದ್ದಾನೆ ಅಂತ ಶತ್ರುಗಳು ನನ್ನನ್ನು ಕಂಡು ನಗ್ತಾರಲ್ವ, ನಗಲಾರರೆ. ಶತ್ರುಗಳು ಹೀಗೆ ನನ್ನನ್ನು ಮೂದಲಿಸ್ತಿರುವಾಗಲೂ ನಾನು ಸರೋವರದಲ್ಲಿ ಇನ್ನು ಹೇಗೆ ಅಡಗಿರುವುದು ಅಂತ ಅವನು ಯೋಚನೆ ಮಾಡ್ತಾನೆ.
ತೃಣವಲ್ಲ ತೃಣವಲ್ಲ ಲಘುಜೀವಿತರ ಕ್ಷಣಾರ್ಥದಿಂ ಕುಲದ ಛಲದ ಚಾಗಮನಂ ಇಂತು ಗುಣಹಾನಿಯಾಗಿ ಪುರುಷರ ಗಣನೆಗೆ ಒಂದೆನ್ನ ನಾನೇ ಲಘು ಮಾಡುವೆನೆ. ಅಂದರೆ ಅವನು ಈ ರೀತಿ ಯೋಚನೆ ಮಾಡ್ತಾನೆ. ಲಘುವಾಗಿ ತೃಣ ಅಂದರೆ ಹುಲ್ಲಿನ ಹಾಗೆ ಹಗುರವಿರುವಂಥ ಈ ಜೀವ, ಈ ಒಂದು ಹುಲ್ಲಿನ ಹಾಗೆ ಇರುವಂತಹ ಅಷ್ಟು ಹಗುರವಾಗಿರುವಂಥ ಈ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ಈ ಕುಲಚಲ ತ್ಯಾಗಗಳನ್ನು, ಆ ಘನತೆಯನ್ನು ನಾನು ತ್ಯಜಿಸಿ ನನ್ನನ್ನು ನಾನು ಗುಣಹಾನಿ ಮಾಡಿಕೊಂಡು ಪೌರುಷದಲ್ಲಿ ಒಬ್ಬನು ಎಂದು ಹೆಸರುವಾಸಿಯಾದ ನನ್ನನ್ನು ಈ ರೀತಿ ನಾನು ಲಘುಗೊಳಿಸಲೆ, ನೀರಿನಲ್ಲೇ ಅಡಗಿಕೊಂಡು ಈ ರೀತಿ ನನ್ನ ಹೆಸರಿಗೆ ನಾನು ಕಳಂಕವನ್ನು ತರಲೆ, ಹೀಗೆಲ್ಲ ಶತ್ರುಗಳು ಮೂದಲಿಸುತ್ತಿರುವಾಗ ಇನ್ನೆಷ್ಟು ಕಾಲ ನಾನು ಈ ಸರೋವರದಲ್ಲಿ ಅಡಗಿ ಕುಳಿತು ಇರುವುದು ಅಂತ ದುರ್ಯೋಧನನಿಗೆ ಮನಸ್ಸಿನಲ್ಲಿ ಕ್ಷೋಭೆ ಉಂಟಾಗ್ತದೆ. ಭೀಮನ ಆರ್ಭಟದಿಂದ ಜಲಚರಗಳು ಕೂಡ ತಳಮಳಗೊಂಡು ಒಂದು ಮಾಡಿದ ಶಬ್ದ ಮೇಲಕ್ಕೇರಿ ಆಕಾಶವನ್ನು ಹೊಕ್ಕು ಅಲ್ಲಿ ನೆರೆದಿದ್ದಂತಹ ದೇವತೆಗಳಲ್ಲಿಯೂ ಕೂಡ ಒಂದು ಕ್ಷೋಭೆಯನ್ನು ಹುಟ್ಟಿಸ್ತದೆ. ಹೀಗೆ ಜಲಮಂತ್ರವೆಲ್ಲವೂ ಕೊನೆಯಲ್ಲಿ ನಾಶವಾಗಿ ಹೋದರೂ ಕೂಡ ದುರ್ಯೋಧನ ಅಹಂಕಾರಂ ಗೆಡದೆ ಅವನು ಈ ರೀತಿ ಯೋಚನೆ ಮಾಡ್ತಾನೆ. ನಿಜಮಕುಟ ಸ್ಫುರನ್ಮಣಿ ಗಣಚ್ಛವಿಯಂ ಅಂದರೆ ದುರ್ಯೋಧನ ಕೊಳದಿಂದ ಮೇಲಕ್ಕೆ ಎದ್ದಾಗ ಅವನು ಒಮ್ಮೆಲೆ ಎದ್ದು ಬಿಡ್ತಾನಂತೆ. ಯಾವುದು ಅವನ ಮನಸ್ಸಿನ ಒಳಗೆ ಅವನು ಒಂದು ರೀತಿಯಲ್ಲಿ ಕೋಪಗೊಂಡಿದ್ದಾನೆ. ಅವನು ಆ ರೀತಿ ಭೀಮನ ಮೂದಲಿಕೆಯನ್ನು ಕೇಳಿ ನಾನಿನ್ನು ಈ ನೀರಿನ ಒಳಗೆ ಇರುವುದು ಸರಿಯಲ್ಲ ಅಂತ ಯೋಚನೆ ಮಾಡ್ತಾನೆ. ಅವನು ಯಾವ ರೀತಿ ಹೇಳ್ತಾನೆ ಅನ್ನುವಂಥದ್ದು, ಅವನು ಕಿರೀಟವನ್ನು ಹಾಕಿಕೊಂಡಂತಹ ಕಿರೀಟ ಇದೆಯಲ್ಲ, ಆ ಕಿರೀಟದ ರತ್ನಗಳ ವಿವಿಧ ವರ್ಣಗಳಿಂದ ಆ ಕೊಳದ ಕಮಲವನದಲ್ಲಿ ಒಂದು ಕಾಮನ ಬಿಲ್ಲು ಮೂಡಿದಂತಾಗ್ತದೆ ಅವನು ಹೇಳುವಾಗ. ಹಾಗೆ ದುರ್ಯೋಧನ ನೆತ್ತಿಯ ಮೇಲೆ ನೀರಿನಲ್ಲಿ ಹರಡಿದ್ದ ಕನ್ನೈದಿಲೆಗಳ ಕಪ್ಪು ಛಾಯೆಯಿಂದ ಅವನು ಕ್ಷಣಕಾಲ ಕಪ್ಪಾಗಿ ಕಾಣಿಸ್ತಾನಂತೆ. ಮೇಲಕ್ಕೆ ನೀಡಿದಂಥ 2 ಬಾಹುಗಳಿಂದಲೂ, ಅಂದರೆ ಅವನ ಕೈಯನ್ನು ಮೇಲಕ್ಕೆ ಎತ್ತಿಕೊಂಡು ಹೀಗೆ ಹೇಳ್ತಾನೆ, ಅವನು ಎತ್ತಿ ಹಿಡಿದಿದ್ದಂತಹ ಗದಾದಂಡ ಆ ಭುಜಗಳಿಗೆ ಕಟ್ಟಿದ ಒಂದು ತೋರಣದ ಹಾಗೆ ಶೋಭಿಸ್ತದಂತೆ. ರಸೈಂ ಕಾಲಾಗ್ನಿರುದ್ರಂ ಪೊರಮಡುವ ಒಲ್ ಅಂತ ಸರೋವರದ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ತೊಟ್ಟನೆ ಕೊಳೆ ಪೊರಮಟ್ಟೆಲ್ಲಿದಂ ಭೀಮನೆಂದೆಸೆಯಂ ನೋಡುತ್ತೆ. ಅಂದರೆ ಇಲ್ಲಿ ರಸಾತಲದಿಂದ ಯಾವ ರೀತಿ ಅವನು ಮೇಲೆ ಬರ್ತಾನೆ, ಆ ಸರೋವರದಿಂದ ಮೇಲೆ ಬರ್ತಾನೆ ಅಂದರೆ ಕಾಲಾಗ್ನಿ ರುದ್ರ ಪೊರಮಾಡುವವಳು, ಕಾಲಾಗ್ನಿ ರುದ್ರವೇ ಹೊರಬರುವ ಹಾಗೆ ಸಾಹಸಾಲಂಕೃತನಾದಂತಹ ದುರ್ಯೋಧನ ಆ ಸರೋವರದಿಂದ ಒಮ್ಮೆಲೆ ಹೊರಗೆ ಬರ್ತಾನೆ. ಎಂದೆಸೆಯಂ ನೋಡುತ್ತಾ 8 ದಿಕ್ಕುಗಳನ್ನು ಹುಡುಕಿ ನೋಡ್ತಾನೆ. ಅಂದರೆ ಆ ಪಾಂಡವರು ಎಲ್ಲಿದ್ದಾರೆ ಅಂತ ಸಿಟ್ಟಿನಲ್ಲಿ ನೋಡ್ತಾನೆ. ಮಹಾತಾಂಡವನ್ನು ಆಡುವ ನಟರಾಜನಂತೆ ತಾಂಡವ ನೃತ್ಯವನ್ನು ಆ ನೃತ್ಯವನ್ನು ಮಾಡ್ತಾ ಇರುವಂಥ ಶಿವನಂತೆ, ನಟರಾಜನಂತೆ ಅವನು ಸುತ್ತ ನೋಡ್ತಾನೆ. ಕೋಪದ ದಳ್ಳುರಿಯಿಂದ ಕಣ್ಣು ಕೆಂಪಾದಂತೆ ಕೆಂಪಾಗಲು ತನ್ನ ಭುಜದ ಗದೆಯನ್ನು ತೂಗುತ್ತಾನೆ ದುರ್ಯೋಧನ. ಈ ರೀತಿ ಸಿಟ್ಟಲ್ಲಿ ಅವನು ಮೇಲಕ್ಕೆ ಬಂದ ಅನ್ನೋದನ್ನು ಕವಿರನ್ನ ಹೇಳ್ತಾನೆ. ಅಂತೂ ನಿಜ ಭುಜ ಗದೆಯಂ ತೂಗುತ್ತಮ್ಮಿರ್ದ ದಂದಶೂಕ ಪತಾಕನನ ಸೆರಗಿಲ್ಲದ ಮೈಗಲಿತನಕ್ಕೆ ಮೆಚ್ಚಿ ತಲೆಯಂ ತೂಗಿ ನಿಜ ಭುಜ ಪ್ರತಾಪ ನಿರ್ಜಿತ ನಿಖಿಲ ಭೀಮಸೇನಂ ಕೌರವನ ಇದಿರ್ಗೆ ಒಂದು. ಹೀಗೆ ನಿಜ ಭುಜ ಗದೆಯಂ ತೂಗುತ್ತಂ ಇರ್ದ ದಂದಶೂಕ ಪತಾಕನ ಸೆರಗಿಲ್ಲದ ಮೈಗಲಿತನಕ್ಕೆ ಮೆಚ್ಚಿ ತಲೆಯಂ ತೂಗಿ, ನಾನು ಈ ರೀತಿ ಮೂದಲಿಸಿದ್ದಕ್ಕೆ ಅವನು ಹೊರಗೆ ಬಂದಲ್ಲ ಅಂತ ಮೆಚ್ಚಿಕೊಂಡು ನಿಜ ಭುಜ ಪ್ರತಾಪ ನಿರ್ಜಿತ ನಿಖಿಲ ಭೀಮಸೇನಂ ಕೌರವನ ಎದುರಿಗೆ ಬಂದು, ಕೌರವನ ಎದುರಿಗೆ ಈ ಭೀಮಸೇನ ಬರ್ತಾನಂತೆ. ಅವನನ್ನು ಮೆಚ್ಚುತ್ತಾನೆ, ಅವನ ಪರಾಕ್ರಮವನ್ನು ಭೀಮ ಮೆಚ್ಚುತ್ತಾನೆ. ಹಾಗೆ ಅವನ ಎದುರಿಗೆ ಬರ್ತಾನೆ. ನಿನ್ನ ಅನುಜನ ಅರುಣಜಲಮಂ ಮುನ್ನಂ ತವೆ ಪೀರ್ದೊಡೆ ಅಂಜಿ ನೀಂ ಪುಗೆ ಕೊಳನಂ ಬೆನ್ನನೆ ಬಂದಾತಂ ಶೌರ್ಯೋನ್ನತ ನೀರ್ತನಲ್ತೆ ಕೌರವ ಮಲ್ಲಂ. ಅಂದರೆ ಈ ಹಿಂದೆ ನಿನ್ನ ತಮ್ಮಂದಿರ ರಕ್ತ ಜಲವನ್ನು ಚೆನ್ನಾಗಿ ಹೀರಲು ನೀನು ಅಂಜಿ ಸರೋವರವನ್ನು ಹೊಕ್ಕೆ, ಆದರೆ ನಿನ್ನ ಬೆನ್ನ ಹಿಂದೆಯೇ ಬಂದ ಶೌರ್ಯೋನ್ನತ ಇಲ್ಲೇ ಇದ್ದಾನಲ್ಲ ಎಂದು ದುರ್ಯೋಧನನ ಮರ್ಮೋದ್ಘಾಟನೆ ಮಾಡಿ ಮೂದಲಿಸಿ ನುಡಿಯುತ್ತಾನೆ. ಹೀಗೆ ಮರ್ಮೋದ್ಘಾಟನೆ ಎಂದರೆ ಮರ್ಮಕ್ಕೆ ತಾಗುವಂತಹ ಮಾತುಗಳನ್ನು, ಆ ಮೂದಲಿಕೆ ಮಾತುಗಳನ್ನು ಹೇಳಿ ಭೀಮ ಮೂದಲಿಸಿ ನುಡಿಯಲು
ದುರ್ಯೋಧನನು ಅತಿ ಕೋಪಾಗ್ನಿಯಂತಾಗಿ, ಅಂದರೆ ತುಂಬ ಅವನು ಇನ್ನಷ್ಟು ಸಿಟ್ಟುಕೊಳ್ತಾನಂತೆ. ಸಿಟ್ಟುಗೊಂಡು ಅವನು ಈ ರೀತಿ ಹೇಳ್ತಾನೆ, ಯಮರಾಜ ಪ್ರಿಯ ಸೂನುಗಂ ನಿನಗಾಂ ಗಾಂಡೀವಧನ್ವಂಗ ಯಮಳಾರ್ಗಂ ಪ್ರಿಯಯಪ್ಪ ಕೃಷ್ಣೆಯ ಕಚ ಪ್ರಾರಂಭಂ ಬಾಹುವಿಕ್ರಮಿ ದುಶ್ಯಾಸನನಂದು ಮಂದೆಗೆ ತೆಗೆವಂದದಿ ಎಲ್ಲಿರ್ದೆ ಈ ಅಂದರೆ ಇಲ್ಲಿ ಆವತ್ತು ನಾನು ಧರ್ಮರಾಯನಿಗೆ ಮತ್ತು ನಿನಗೆ ಅರ್ಜುನನಿಗೆ ಹಾಗೆ ನಕುಲ ಸಹದೇವನಿಗೆ ಪ್ರಿಯಳಾಗಿರುವಂಥ ನಿನ್ನ ಹೆಂಡತಿಯಾದಂಥ ದ್ರೌಪದಿಯ ಆ ಮುಡಿಯನ್ನು, ಆ ಕೂದಲನ್ನು ಆವತ್ತು ನನ್ನ ತಮ್ಮ ದುಶ್ಯಾಸನ ನಿನ್ನ ಮುಂದೆಯೇ ಸೆಳೆಯುವಾಗ ಆವತ್ತು ನಿನ್ನ ಈ ಗಂಡುತನ ಎಲ್ಲಿತ್ತು? ಅವತ್ತು ಆ ಗಂಡುಗರ್ವ ಯಾಕೆ ನೀನು ತೋರಿಸ್ತಿಲ್ಲ? ಈಗ ಯಾಕೆ ತೋರಿಸ್ತಾ ಇದ್ದಿ? ಈಗ ನಿನ್ನನ್ನು ಗಂಡನನ್ನಾಗಿ ಯಾರು ಮಾಡಿದ್ರು ಅಂತ ಈಗ ಮೇಲಕ್ಕೆ ಬಂದಂಥ ದುರ್ಯೋಧನ ಭೀಮನನ್ನು ಮುದಲಿಸ್ತಾನೆ. ಅಂದರೆ ಆವತ್ತು ನಿನ್ನದು ಇಂತಹ ಗಂಡುತನ ಇರಲಿಲ್ಲಲ್ಲ, ಅದು ಈ ರೀತಿ ಇಂದು ನಿನ್ನನ್ನು ಗಂಡನನ್ನಾಗಿ ಅಂದರೆ ಒಡೆಯನನ್ನಾಗಿ ಯಾರು ಮಾಡಿದ್ರು? ಅಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನೆ ಅವನು, ಎಲ್ಲವೋ ಷಂಡ ಅಂತ ಹೇಳ್ತಾನೆ. ಅದೆಲ್ಲಿಗೆ ಹೋಯಿತು ಷಂಡನ್ ಅಂದರೆ ಎಲ್ಲವೋ ಷಂಡ ಆವತ್ತು ಧರ್ಮರಾಯನಿಗೂ ನಿನಗೂ ಅರ್ಜುನನಿಗೂ ನಕುಲ ಸಹದೇವರಿಗೂ ಪ್ರಿಯಳಾದಂತಹ ದ್ರೌಪದಿಯ ಮುಡಿಯನ್ನು ನನ್ನ ತಮ್ಮ ದುಶ್ಯಾಸನ ಎಳೆಯುವಾಗ ನೀವು ಅವತ್ತು ಸುಮ್ಮನಿದ್ದಿ, ನೀನು ಅವತ್ತು ಸುಮ್ಮನಿದ್ದಿ, ಈಗ ಒಂದು ತುಂಬ ಮಾತನಾಡ್ತಿದ್ಯಲ್ಲ. ಅಸುರಂ ವಸುಧಾತಳಮಂ ರಸಾತಳ ಕೊಯ್ಯೆ ಹರಿತರಲ್ ಅಂದರೆ ರಾಕ್ಷಸರು ಭೂಲೋಕವನ್ನು ರಸಾತಲಕ್ಕೆ ಒಯ್ಯಲು ಇನ್ನೊಂದು ಘಟನೆಯನ್ನು ನೆನಪಿಸ್ತಾನೆ ದುರ್ಯೋಧನ. ಆಗ ಶ್ರೀಕೃಷ್ಣ ಬಂದು ಈ ಭೂಲೋಕವನ್ನು ಎತ್ತಿ ತರಲು ರಸಾತಲವನ್ನು ಅವನು ಹೊಕ್ಕ. ನಾನು ನನ್ನ ಭೂಮಿಯನ್ನು ಪಡೆಯಲು ಈ ಸರೋವರವನ್ನು ಹೊಕ್ಕೇನೆ ಹೊರತು ನಿನಗೆ ಅಂಜಿ ನಾನು ಹೋದದ್ದಲ್ಲ. ಅಂದರೆ ನನಗೆ ಈ ಭೂಮಿ ಬೇಕು, ಹಾಗಾಗಿ ನಾನು ಸರೋವರದ ಒಳಗೆ ಹೋದೆ, ನಿನಗೆ ಅಂಜಿ ಹೋದವನಲ್ಲ. ಹಾಗೆ ಇನ್ನೂ ಹೇಳ್ತಾನೆ, ದೇಶದ ಎಲ್ಲೆಯಂ ದಾಟಿ ಹೋಗಿ ಗಿಡಗಳ ಬೇರನ್ನು ಬಿಕ್ಕೆಯ ಹಣ್ಣನ್ನು ತಿಂದು ಕಾಡಿನಲ್ಲಿ ಅಡಗಿದ್ದು ಈಗ ಬಿರುದನ್ನು ವೀರತ್ವವನ್ನು ಸಂಪಾದಿಸುವುದೇ? ಅಂದರೆ ನೀನಾವತ್ತು ದೇಶವನ್ನು ಬಿಟ್ಟು ಹೊರಟು ಹೋದಿಯಲ್ಲ, ವನವಾಸಕ್ಕೆ ಹೋದಿಯಲ್ಲ, ಅಲ್ಲೆಲ್ಲ ಗಿಡಗಳ ನಾರೆಲ್ಲ ತಿಂದು ಭಿಕ್ಷೆಯ ಹಾಗೆ ಎಲ್ಲವನ್ನು ತಿಂದಿಯಲ್ಲ, ಆಗ ನಿನ್ನ ಹತ್ತಿರ ಈ ವೀರತನ ಇರಲಿಲ್ವಾ? ಈಗ ನನ್ನ ಎದುರಿಗೆ ಬಂದು ಈ ಬಿರುದನ್ನು ವೀರತ್ವವನ್ನು ನೀನೀಗ ಸಂಪಾದಿಸ್ತಾ ಇದ್ದೀಯಾ? ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಡಿಸಿ ಬೋನಮ್ಮಿಟ್ಟು ಬಂದೆಯೋ ಎಂದು ಹೀಗೆ ಹೇಳ್ತಾನೆ. ಹುಟ್ಟನೂ ಸೌಟನ್ನು ಹಿಡಿದು ಅಡುಗೆಯನ್ನು ಮಾಡುವ ನಿನಗೆ, ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ವಿರಾಟ ರಾಜನ ಅರಮನೆಯಲ್ಲಿ ಅಂದರೆ ಅಜ್ಞಾತವಾಸದಲ್ಲಿರುವಾಗ ಇವನು ಸೌಟು ಹಿಡಿದು ಭೀಮ ಅಡುಗೆ ಮಾಡಿರ್ತಾನೆ, ಅದನ್ನು ಇವನು ಮೂದಲಿಸ್ತಾನೆ. ಆಗ ಹೇಗೆ ಅವನು ದುರ್ಯೋಧನ ನೀರಿನ ಒಳಗೆ ಇರುವಾಗ ಭೀಮ ಮೂದಲಿಸಿರ್ತಾನೆ, ಅದೇ ರೀತಿ ಈಗ ದುರ್ಯೋಧನ ನೀರಿನ ಮೇಲೆ ಬಂದು ಭೀಮನನ್ನು ಮೂದಲಿಸ್ತಾನೆ. ಆವತ್ತು ನೀನು ಸೌಟನ್ನೆಲ್ಲ ಹಿಡಿದು ಅಡುಗೆ ಮಾಡ್ತಾ ಇದ್ದಂಥ ನಿನಗೆ ಈಗ ಒಮ್ಮೆಲೆ ಈ ಗಂಡುಗರ್ವ ಎಲ್ಲಿಂದ ಬಂದಿತು ಅಂತ ಹೇಳ್ತಾನೆ. ಹೆಸರನ್ನಿಡುವ ಅಕ್ಕಿಗರ್ಚುವ ಬೆಸನಂ ಕೈಗೆರಿಯುವ ಕಂಚುಗರ್ಚುವ ಬೆಸನಂ. ಅಂದರೆ ಈಗ ಹೇಳ್ತಾನೆ, ಹೆಸರಿಗೆ ಇಡುವ ಅಕ್ಕಿಯನ್ನು ತೊಳೆಯುವ, ಆಜ್ಞಾಪಿಸಿದ ಸೇವೆಯನ್ನು ಮಾಡುವ, ಊಟದ ಹರಿವಾಣವನ್ನು ತೊಳೆಯುವ ಆಜ್ಞೆಯನ್ನು ಮಾಡದೆ ವಿರಾಟನ ಬಾಣಸಿಗನಾದ ಈ ಪರಾಕ್ರಮದ ಅಪ್ಪಣೆಯನ್ನು ಯಾರು ಕೊಟ್ಟರು? ನೀನು ಎಷ್ಟಂದ್ರೂ ಕೂಡ ತಟ್ಟೆಯನ್ನು ತೊಳಿತಾ ಇದ್ದವನು, ಆವಾಗ ನೀನು ಮಾಡಬೇಕಿತ್ತು. ಈಗ ನಿನಗೆ ಇಂತಹ ಆಜ್ಞೆ ಮಾಡುವಂಥ ಅಧಿಕಾರವನ್ನು, ಈ ಪರಾಕ್ರಮದ ಅಪ್ಪಣೆಯನ್ನು ನಿನಗೆ ಯಾರು ಕೊಟ್ಟರು ಎಂದು ಮುಟ್ಟಿ ಮೂದಲಿಸಿ ನುಡಿಯೇ ಭೀಮಸೇನನು ಮುಗುಳ್ನಾಗೆ ನಗುತ್ತಾನಂತೆ. ಅವನು ಈ ರೀತಿ ನಗ್ತಾನೆ. ಪೆರಿಯಣ್ಣನ ನನ್ನಿಯನಾದರದಿಂ ಕಾಯಲ್ಕೆ ಪೆರರ್ಗೆ ಬಾಣಸುಗೆ ಇದೆಂ ಕುರುವಂಶಜ ಕೇಳ್ ನಿನ್ನೀ ಶರೀರ ಮಾಂಸದೊಳೆ ಮರುಳ್ಗೆ ಬಾಣಸುಗೆ ಇವೆ. ಅಂದರೆ ಹಿರಿಯಣ್ಣ ಧರ್ಮರಾಯ ಇದ್ದಾನಲ್ಲ, ಅವನ ಸತ್ಯವನ್ನು ಕಾಯುವುದಕ್ಕಾಗಿ ನಾನು ಪರರಿಗೆ ಅಡುಗೆ ಮಾಡಿದೆ. ಈಗ ನಿನ್ನ ಶರೀರ ಮಾಂಸದಿಂದ ಭೂತಗಳಿಗೆ ಅಡುಗೆ ಮಾಡ್ತೇನೆ ಅಂತ ಹೇಳ್ತಾನೆ. ನಿನ್ನ ಶರೀರ ಮಾಂಸದೊಳೆ ಮರುಳ್ಗೆ ಬಾಣಸುಗೆಯ ಇವೆ, ಅಂದರೆ ಬಾಣಸಿಗವನ್ನು ಮಾಡುತ್ತೇನೆ. ಈಗ ನಿನ್ನ ಶರೀರ ಮಾಂಸದಿಂದ ನಾನು ಭೂತಗಳಿಗೆ ಅಡುಗೆ ಮಾಡುತ್ತೇನೆ. ಈಗ ಹೇಳ್ತಾನೆ ಜತುಗೇಹಾನಲ ದಾಹದಿಂ ವಿಷ ವಿಶೇಷಾಲಿಪ್ತ ಗುಪ್ತಾನದಿಂ ಕೃತಕಜ್ಯೂತ ವಿನೋದದಿಂದ್ರುಪದ. ಇಲ್ಲಿ ಹೇಳ್ತಾನೆ, ಅರಗಿನ ಮನೆಯ ಬೆಂಕಿಯಿಂದ
ಮಹಾವಿಷಲೇಪಿತ ಗುಪ್ತಾನ್ನದಿಂದ, ಅಂದರೆ ನೀನು ಯಾವ ರೀತಿ ನಮ್ಮನ್ನೆಲ್ಲ ಸಾಯಿಸಲು ಪ್ರಯತ್ನ ಮಾಡಿದ್ದೆ ನೋಡು, ವಿಷದ ಲಡ್ಡುಗೆಯನ್ನು ಕೊಟ್ಟು ಕೃತಕ ದ್ಯೂತ ವಿನೋದವನ್ನು ಮಾಡಿದ್ದೆ, ದ್ರೌಪದಿಯ ಮುಡಿಯನ್ನು ಸೆಳೆದೆ ನೀನು, ಅಂತಹ ಪಾಂಡವರನ್ನು ನೀನು ಈ ಹಿಂದೆ ಕೊಲ್ಲಲು ಯತ್ನಿಸಿದೆ. ಆದರೆ ಆ ಗತಕಾಲ ಈಗ ಲಯವಾಯಿತು, ನಿನಗಿನ್ನೂ ಅಂತ್ಯಕಾಲವಾಯಿತು. ಅದೆಲ್ಲ ಕಾಲಗಳು ಹೋಗಿವೆ, ಈಗ ಏನಿದ್ರೂ ಕೂಡ ನಮ್ಮ ಕಾಲ. ನೀನೀಗ ಒಬ್ಬನೇ ಉಳಿದದ್ದು, ಇದೀಗ ನಿನ್ನ ಅಂತ್ಯಕಾಲ ಎಂದು ಮರ್ಮೋದ್ಘಾಟನ ಗೆಯ್ದು ಮೂದಲಿಸಿದನ್. ಈ ರೀತಿ ಭೀಮನು ದುರ್ಯೋಧನನನ್ನು ಮರ್ಮೋದ್ಘಾಟನೆ ಮಾಡಿ ಮೂದಲಿಸುತ್ತಾನೆ. ಮರ್ಮಾಘಾತಕವಾದಂತಹ ಮಾತುಗಳನ್ನು ಆಡಿ ಮೂದಲಿಸುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಾವ್ಯಭಾಗ ನೀರೊಳಗಿರ್ದುಂಬೆ ಮರ್ತನ್ ಉರಗ ಪತಾಕಂ ಎನ್ನುವಂತಹ ಕಾವ್ಯಭಾಗದ ಸಾರಾಂಶ ಮುಕ್ತಾಯವಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಈ ರೀತಿ ಬರ್ತದೆ. ದುರ್ಯೋಧನನನ್ನು ವೈಶಂಪಾಯನ ಸರೋವರದಿಂದ ಹೊರಬರಲು ಪಾಂಡವರು ಮಾಡಿದ ಪ್ರಯತ್ನಗಳನ್ನು ವಿವರಿಸಿ. ಅಥವಾ ಸರೋವರದಲ್ಲಿ ಅಡಗಿ ಕುಳಿತ ಸುಯೋಧನನನ್ನು, ಅಂದರೆ ದುರ್ಯೋಧನನನ್ನು ಭೀಮಸೇನನು ಮೂದಲಿಸಿದ ಬಗೆಯನ್ನು ಚಿತ್ರಿಸಿರಿ. ಅಥವಾ ಭೀಮನ ಸಿಂಹನಾದದಿಂದ ಉಂಟಾದ ಪರಿಣಾಮಗಳು ಏನು? ಅಥವಾ ವೈಶಂಪಾಯನ ಸರೋವರದಿಂದ ದುರ್ಯೋಧನ ಹೊರಬಂದ ಬಗೆಯನ್ನು ವಿವರಿಸಿರಿ. ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಬಂದರೂ ಕೂಡ 8 ಅಂಕಗಳಿಗೆ ಒಂದು ಬಂದರೂ ಕೂಡ ಈಗ ಹೇಳಿರುವಂತಹ ಈ ಸಾರಾಂಶ ಇದೆ ನೋಡಿ, ಅದನ್ನೇ ನೀವು ಬರೆಯಿರಿ. ಹಾಗೆ ಇನ್ನೊಂದು ಕೂಡ ಇದೆ, ಯಾವುದು 6 ಅಂಕದ ಪ್ರಶ್ನೆಗಳು ಕೂಡ ಇದೇ ರೀತಿಯಲ್ಲಿ, 5 ಅಂಕದ ಪ್ರಶ್ನೆಗಳು ಕೂಡ ಇದೇ ರೀತಿಯಲ್ಲಿ ಬರ್ತದೆ. ನೀರೊಳಗಿರ್ದುಂಬೆ ಮರ್ತನ್ ಉರಗ ಪತಾಕಂ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ. 6ನೇ ಪ್ರಶ್ನೆ, ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತ ಪ್ರಸಂಗದ ಔಚಿತ್ಯವನ್ನು ವಿವರಿಸಿರಿ. 7ನೇ ಪ್ರಶ್ನೆ, ದುರ್ಯೋಧನನನ್ನು ಭೀಮ ಸರೋವರದಿಂದ ಹೊರಗೆ ತಂದ ಬಗೆಯನ್ನು ಬಣ್ಣಿಸಿರಿ. ಅಥವಾ ಪ್ರಸ್ತುತ ಕಾವ್ಯಭಾಗದಲ್ಲಿ ವ್ಯಕ್ತವಾದ ದುರ್ಯೋಧನ ಭೀಮರ ಆಟಾಟೋಪ ಪರಾಕ್ರಮ, ಮರ್ಮೋದ್ಘಾಟನೆಯ ಮೂದಲಿಕೆ, ಸ್ವಾಭಿಮಾನ ಇವನ್ನು ಕುರಿತು ವಿಶ್ಲೇಷಿಸಿರಿ. ಇದಕ್ಕೂ ಕೂಡ ಅದೇ ಉತ್ತರ. ಹಾಗೆ ದುರ್ಯೋಧನ ಭೀಮರ ಸಂಭಾಷಣೆಯ ಸ್ವಾರಸ್ಯ, ಅವರಿಬ್ಬರು ಕೊನೆಯಲ್ಲಿ ಮಾತಾಡಿಕೊಳ್ತಾರಲ್ಲ, ಅದನ್ನು ಬರೆಯಿರಿ ನೀವು ಪರೀಕ್ಷೆಯಲ್ಲಿ, 5 ಅಂಕಕ್ಕೆ ಬರ್ತದಿದ್ದು. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ಪೂರಕವಾಗಿ, ದುರ್ಯೋಧನ ಭೀಮರಿಬ್ಬರು ಒಬ್ಬರನ್ನೊಬ್ಬರು ಮರ್ಮೋದ್ಘಾಟನೆ ಮಾಡಿ ಮೂದಲಿಸುವ ಪ್ರಸಂಗದ ಔಚಿತ್ಯವನ್ನು ವಿವರಿಸಿರಿ. ಹಾಗೆ ಸಂದರ್ಭಕ್ಕೆ ಕೂಡ ಈ ಒಂದು ಸಾಲುಗಳು ಬರ್ತವೆ. ಯಾವುದು ಅಂತ ನೋಡೋಣ ವಿದ್ಯಾರ್ಥಿಗಳೇ. ಬಾಳ ಸವಿಯಂ ಸವಿ ನೋಡಿ ಬಳಿಕ ನೀರ ಸವಿಯಂ ನೋಡ. 2ನೇದು, ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ ಪೊಕ್ಕೆಲವೋ ಮರುಳೆ ಬರ್ದುಕಲ್ ಬಗೆವ. ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ. ರಸೀಂ ಕಾಲಾಗ್ನಿ ರುದ್ರಂ ಪೊರ ಮಾಡುವ ಓಲ್. 5ನೇದು, ವಸಿಮತಿಯ ನೆತ್ತಿ ನಿನ್ನಯ ದೆಸೆಯಂ ತರೆ ಪೊಕ್ಕೆ ನಂಜಿ ಪೊಕ್ಕನೆ ಕೊಳನಂ. 6ನೇ ಪ್ರಶ್ನೆ, ಶರೀರ ಮಾಂಸದೊಳೆ ಮರುಳ್ಗೆ ಬಾಣ ಸುಗೆಯುವೆಂ. ಇದಕ್ಕೂ ಕೂಡ ಏನು ಅಲ್ಲಿ ಸ್ವಾರಸ್ಯ ಹೇಳಿದೇನೋ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಗೊತ್ತಿದೆ. ಪ್ರಸ್ತುತ ವಾಕ್ಯವನ್ನು ರನ್ನನ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಎನ್ನುವಂಥ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟನ್ನು ಪ್ರಾರಂಭಿಸುವಂಥದ್ದು. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಕಾವ್ಯ ಭಾಗದ ಕರ್ತೃ ಯಾರು? ಉತ್ತರ ರನ್ನ. 2ನೇ ಪ್ರಶ್ನೆ, ಪ್ರಸ್ತುತ ಕಾವ್ಯ ಭಾಗ ಯಾವ ಕಾವ್ಯದ್ದು? ಉತ್ತರ ಗದಾಯುದ್ಧ. 3ನೇ ಪ್ರಶ್ನೆ, ಪ್ರಸ್ತುತ ಕಾವ್ಯ ಭಾಗದ ತಿರುಳು ಏನು? ಉತ್ತರ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಂತಹ ದುರ್ಯೋಧನನ್ನು ಭೀಮ ಹೊರತಂದದ್ದು. 4ನೇ ಪ್ರಶ್ನೆ, ದುರ್ಯೋಧನ ಕೊಳದಲ್ಲಿ ಅಡಗಿ ಕೂರಲು ಕಾರಣವೇನು? ಉತ್ತರ ಕಾಲಯಾಪನೆ ಅಥವಾ ಕಾಲಹರಣಕ್ಕಾಗಿ. 5ನೇ ಪ್ರಶ್ನೆ, ಭೀಮನ ದೃಷ್ಟಿಯಲ್ಲಿ ಭೂತ ಯಾರು? ಉತ್ತರ ದುರ್ಯೋಧನ. 6ನೇ ಪ್ರಶ್ನೆ, ಅಂಕದ ಕಲಿ ಯಾರು? ಉತ್ತರ ದುರ್ಯೋಧನ. 7ನೇ ಪ್ರಶ್ನೆ, ಭರತ ಕುಲದಲ್ಲಿ ಇದು ತನಕ ಏನು ಇರಲಿಲ್ಲ? ಉತ್ತರ ಇದು ತನಕ ದಾಯಾದಿ ಮತ್ಸರವಿರಲಿಲ್ಲ. 8ನೇ ಪ್ರಶ್ನೆ, ಧರ್ಮರಾಯನ ದೃಷ್ಟಿಯಲ್ಲಿ ದಾಯಾದಿ ಮತ್ಸರಕ್ಕೆ ಕಾರಣರಾದವರು ಯಾರು? ಉತ್ತರ ದುರ್ಯೋಧನ. 9ನೇ ಪ್ರಶ್ನೆ, ದುರ್ಯೋಧನ ನೀರಲಿದು ಬೆವರಲು ಕಾರಣವೇನು? ಉತ್ತರ ಭೀಮನ ಮೇಲಿದ್ದ ಆತನ ಉಗ್ರಕೋಪ. 10ನೇ ಪ್ರಶ್ನೆ, ದುರ್ಯೋಧನ ಸರೋವರದಿಂದ ಹೇಗೆ ಹೊರಬಂದ? ಉತ್ತರ ಕಾಲಾಗ್ನಿ ರುದ್ರನಂತೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಾವ್ಯ ಭಾಗದ
ಸಾರಾಂಶ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಹಾಗೆ ಕಾವ್ಯ ಭಾಗದ ಸಾರಾಂಶಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.